ನಟ ಮಡೇನೂರು ಮನುಗೆ ಸಿಕ್ತು ಜಾಮೀನು. ದರ್ಶನ್ ಶಿವಣ್ಣ ಫ್ಯಾನ್ಸ್ ಕಡೆಯಿಂದ ಕಾದಿದ್ಯಾ ಕಂಟಕ. ಗುಟ್ಟಾಗಿ ವಿವಾಹ, ಪ್ರೆಗ್ನೆಂಟ್ ಆಗಿದ್ದ ನಟಿಯ ಕಥೆ ಏನು? ಎಸ್, ಕಿರುತೆರೆ ನಟಿಗೆ ಕಿರುಕುಳ ಅತ್ಯಾಚಾರ ಕೇಸ್ನಲ್ಲಿ ಜೈಲು ಸೇರಿದ್ದ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ಮಡೇನೂರು ಮನುಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಕೇಸ್ನಲ್ಲಿ ಬಂಧನ ಆಗಿದ್ದ ಮನು ಇಲ್ಲಿವರೆಗೆ ನ್ಯಾಯಾಂಗ ಬಂಧನದಲ್ಲಿ ಇದ್ರೂ ಇವತ್ತು ಮಡೇನೂರು ಮನುಗೆ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ. ಎಸ್, ಜಾಮೀನು ಸಿಕ್ಕಿರುವ ಹಿನ್ನೆಲೆ ಶನಿವಾರ ಅಂದ್ರೆ ಇವತ್ತು ಮನು ಪರಪ್ಪನ ಅಗ್ರಹಾರದಿಂದ ಬಿಡುಗಡೆ ಆಗಲಿದ್ದಾರೆ. ಕನ್ನಡದ ಖ್ಯಾತ ಕಿರುತೆರೆ ರಿಯಾಲಿಟಿ ಶೋ ಮೂಲಕ ಕಾಮಿಡಿ ಕಿಲಾಡಿ ವಿನ್ನರ್ ಆಗಿದ್ದ ಮಡೇನೂರು ಮನು ಇತ್ತೀಚೆಗಷ್ಟೇ ಕುಲದಲ್ಲಿ ಕೇಳ್ಯಾವುದು ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ರು. ಆದರೆ ಸಿನಿಮಾ ರಿಲೀಸ್ಗೂ ಒಂದು ದಿನ ಮುನ್ನವೇ ಮನು ವಿರುದ್ಧ ನಟಿ ಅತ್ಯಾಚಾರ ಆರೋಪ ಮಾಡಿದ್ರು. ಈ ಹಿನ್ನೆಲೆ ಮನು ಅವರನ್ನ ಪೊಲೀಸರು ಬಂಧಿಸಿದ್ರು. ಬಳಿಕ ಕಸ್ಟಡಿ ವಿಚಾರಣೆ ನಡೆಸಿ 2 ವಾರಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಹಾಗಾಗಿ ಮನು ಅವರನ್ನ ಪರಪ್ಪನ ಅಗ್ರಹಾರ ಜೈಲ್ಗೆ ಶಿಫ್ಟ್ ಮಾಡಲಾಗಿತ್ತು. ಮನು ಮೇಲೆ ನಟಿ ಗಂಭೀರ ಆರೋಪಗಳನ್ನ ಮಾಡಿದ್ರಿಂದ ಹಲವು ವಿಡಿಯೋಗಳು ಹರಿದಾಡಿದ್ವು. ಈ ಕೇಸ್ ದಿನಕ್ಕೊಂದು ತಿರುವನ್ನ ಪಡೆದಿತ್ತು. ಮನು ಮೇಲೆ ದಿನಕ್ಕೊಂದು ಆರೋಪ ಕೇಳಿ ಬಂದಿದ್ರಿಂದ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನ ನಡೆಸಿದ್ರು. ಮನು ಅರೆಸ್ಟ್ ಆಗ್ತಾ ಇದ್ದಂತೆ ಕೆಲ ಆಡಿಯೋ ತುಣುಕುಗಳು ವೈರಲ್ ಆಗಿತ್ತು. ಸಂತ್ರಸ್ತ ಮಹಿಳೆಗೆ ಮನು ತಾಳಿ ಕಟ್ಟಿರುವುದಾಗಿ ಮನು ಹೇಳ್ಕೊಂಡಿತ್ತು. ಆಕೆ ತನ್ನ 2ನೇ ಪತ್ನಿ ಅಂತ ಒಪ್ಕೊಳ್ತೀನಿ ಅಂತ ಮನು ಹೇಳಿರೋದು ಆಡಿಯೋದಲ್ಲಿ ಇತ್ತು. ಜೈಲು ಸೇರಿದ್ದ ಮನು ಈ ನಡುವೆ ಜಾಮೀನಿಗೆ ಅರ್ಜಿ ಕೂಡ ಸಲ್ಲಿಸಿದ್ರು. ಇದೀಗ ಮನು ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಆದರೆ ಮೊದಲ ಸಿನಿಮಾ ರಿಲೀಸ್ ಆಗುವ ಹೊತ್ತಿಗೆ ಈ ಕೇಸ್ ವಿವಾದದಿಂದ ವಿಘ್ನ ಎದುರಾಗಿದೆ. ಸ್ಯಾಂಡಲ್ವುಡ್ ನಟರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಆಡಿಯೋ ವೈರಲ್ ಆಗಿದ್ರಿಂದ ಮನು ಅವರನ್ನ ಸದ್ಯ ಸ್ಯಾಂಡಲ್ವುಡ್ ಹಾಗೆ ಕನ್ನಡ ಕಿರುತೆರೆಯಿಂದ ಬ್ಯಾನ್ ಮಾಡಲಾಗಿದೆ. ಮನು ಮೇಲಿನ ಬ್ಯಾನ್ ತೆರವು ಆಗುತ್ತಾ? ಕನ್ನಡ ನಟರಾದಂಥ ಶಿವರಾಜ್ಕುಮಾರ್, ದರ್ಶನ್ ಹಾಗೆ ಧ್ರುವ ಸರ್ಜಾ ಅವರ ಬಗ್ಗೆ ಮನು ಮಾತನಾಡಿರೋದು ಎನ್ನಲಾಗ್ತಾ ಇರುವಂತಹ ಆಡಿಯೋ ಕೂಡ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ದರ್ಶನ್ ಸಾಯ್ತಾರೆ, ಸಿನಿಮಾ ಮಾಡಲ್ಲ. ಶಿವರಾಜ್ಕುಮಾರ್ ಕೂಡ ಇನ್ನೊಂದು 6 ವರ್ಷದಲ್ಲಿ ಸಾಯ್ತಾರೆ. ಧ್ರುವ ಸರ್ಜಾ ಇನ್ನು ಕೆಲವೇ ವರ್ಷಗಳಲ್ಲಿ ಈ ಮೂವರಿಗೆ ಟಫ್ ಕಾಂಪಿಟೇಷನ್ ಕೊಡೋದಕ್ಕೆ ಬಂದಿರೋ ಗಂಡುಗಲಿ ನಾನು ಅಂತ ಆಡಿಯೋದಲ್ಲಿ ಹೇಳಲಾಗಿತ್ತು. ಈ ಹಿನ್ನೆಲೆ ಮನು ವಿರುದ್ಧ ಶಿವಣ್ಣ, ದರ್ಶನ್ ಅಭಿಮಾನಿಗಳು ಗರಂ ಆಗಿತ್ತು ಅಲ್ಲದೆ ಮನುನ ಬ್ಯಾನ್ ಮಾಡುವಂತೆ ಕರ್ನಾಟಕ ಫಿಲ್ಮ್ ಚೇಂಬರ್ಗೆ ದೂರು ಕೂಡ ಕೊಟ್ಟಿದ್ರು. ಈ ಬಗ್ಗೆ ವಿಶೇಷ ಸಭೆ ಕರೆದಿದ್ದ ಚಿತ್ರರಂಗದ ಪ್ರಮುಖರು ಈ ಆರೋಪಗಳ ಹಿನ್ನೆಲೆ ಮನು ಅವರನ್ನ ದೂರ ಇಡೋದಕ್ಕೆ ನಿರ್ಧರಿಸುವುದಾಗಿ ಹೇಳಿದರು. ಅಲ್ಲದೆ ನಟರ ಸಾವಿನ ಬಗ್ಗೆ ಮಾತನಾಡಿರೋದ್ರಿಂದ ಅವರ ಅಭಿಮಾನಿಗಳು ಕೂಡ ಗರಂ ಆಗಿದ್ದಾರೆ. ಮನು ಜೈಲಿನಿಂದ ಹೊರಬಂದ ಮೇಲೆ ತನ್ನ ಮೇಲಿನ ಆರೋಪಗಳಿಗೆ ಸ್ಪಷ್ಟನೆ ನೀಡುವ ಸಾಧ್ಯತೆ ಇದೆ. ಮಡೇನೂರು ಮನು ವಿರುದ್ಧ ಯಾವಾಗ ಅತ್ಯಾಚಾರ ಆರೋಪ ಕೇಳಿ ಬಂತೋ ಎಲ್ಲರೂ ಒಂದು ಕ್ಷಣ ದಂಗಾದ್ರು. ಯಾಕಂತಂದ್ರೆ 2018ರಲ್ಲಿ ಪರಿಚಯ ಆದ ಯುವತಿ ಮೇಲೆ ಅತ್ಯಾಚಾರ ಮಾಡಿರೋದು ಸದ್ಯದ ಆರೋಪ ಆಗಿದೆ. ಈ ಯುವತಿ ಹಾಗೆ ಮನು ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಒಟ್ಟಾಗಿ ಕೆಲಸ ಮಾಡ್ತಿದ್ರಂತೆ. ಅತ್ಯಾಚಾರದಿಂದ ತಾವು 2 ಬಾರಿ ಪ್ರೆಗ್ನೆಂಟ್ ಕೂಡ ಆಗಿದ್ದಾಗಿ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾಳೆ. ಈ ದೂರನ್ನ ಆಧರಿಸಿ ಪೊಲೀಸರು ಮನು ಮೇಲೆ ಕೇಸನ್ನ ದಾಖಲಿಸಿಕೊಂಡ್ರು. 2018ರಲ್ಲಿ ಮನು ಹಾಗೆ ಯುವತಿ ಮಧ್ಯೆ ಪರಿಚಯ ಬೆಳೀತಂತೆ. ಯುವತಿಗೆ ಬಾಡಿಗೆ ಮನೆಯನ್ನು ಕೂಡ ಮನುನೇ ಹುಡುಕೊಟ್ಟಿದ್ದ. ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಇವರು ಒಟ್ಟಾಗಿ ಕಾಣಿಸಿಕೊಂಡಿದ್ರು. ಯುವತಿ ಜೊತೆ ಆಪ್ತತೆ ಬೆಳೆಸಿಕೊಂಡಿದ್ದ ಮನುಗೆ ಆಗಲೇ ಮದುವೆ ಆಗಿ ಒಂದು ಮಗು ಕೂಡ ಇತ್ತು. ಇಬ್ರು ಕಾರ್ಯಕ್ರಮವೊಂದಕ್ಕೆ ತೆರಳಿದ್ದಾಗ ಅತ್ಯಾಚಾರ ನಡೆದಿದೆ ಅಂತ ಯುವತಿ ಆರೋಪಿಸಿದ್ದಾಳೆ. 2022ರ ಘಟನೆ. 2022ರ ನವೆಂಬರ್ 29ರಂದು ಶಿವಮೊಗ್ಗದ ಶಿಕಾರಿಪುರದ ಕಾರ್ಯಕ್ರಮಕ್ಕೆ ಮನು ಹಾಗೂ ಯುವತಿ ತೆರಳಿದ್ರು. ಅಲ್ಲಿ ಒಂದು ಹಾಸ್ಯ ಕಾರ್ಯಕ್ರಮ ಮಾಡಿದ್ರು. ಕಾರ್ಯಕ್ರಮದ ಬಳಿಕ ಸಂಭಾವನೆ ನೀಡೋ ನೆಪದಲ್ಲಿ ಮನು ಯುವತಿಯನ್ನ ರೂಮ್ಗೆ ಕರೆದಿರ್ತಾನೆ. ಬಳಿಕ ಯುವತಿ ಮೇಲೆ ಅತ್ಯಾಚಾರ ಮಾಡಿದ್ದಾಗಿ ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ. ಗುಟ್ಟಾಗಿ ವಿವಾಹ ಆಗಿದ್ಯಾ? ಅತ್ಯಾಚಾರ ಆದ ಬೆನ್ನಲ್ಲೇ ಮನು ಅವರು ಯುವತಿಯನ್ನ ವಿವಾಹ ಕೂಡ ಆಗಿದ್ರಂತೆ. ಹೌದು, ಅದೇ ವರ್ಷ ಡಿಸೆಂಬರ್ 3ರಂದು ಮನೆಗೆ ಬಂದಿದ್ದ ಮನು ಬಲವಂತವಾಗಿ ತಾಳಿ ಕಟ್ಟಿದ್ರಂತೆ. ಆ ಬಳಿಕ ಹಲವು ಬಾರಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದು ಸಂತ್ರಸ್ತೆಯ ಆರೋಪವಾಗಿದೆ. ಪ್ರೆಗ್ನೆಂಟ್ ಆದೆ. ಅತ್ಯಾಚಾರದ ಬಳಿಕ ಸಂತ್ರಸ್ತೆ ಪ್ರೆಗ್ನೆಂಟ್ ಆದ್ರಂತೆ. ಮನು ಗರ್ಭಪಾತ ಆಗುವ ಮಾತ್ರೆಯನ್ನ ಕೊಟ್ಟಿದ್ರಂತೆ. ಇದಾದ ಬಳಿಕವೂ ಸಂತ್ರಸ್ತೆ ಮತ್ತೊಮ್ಮೆ ಗರ್ಭಿಣಿಯಾದ್ರು. ಆ ಬಳಿಕ 2ನೇ ಬಾರಿಯೂ ಮನು ಗರ್ಭಪಾತ ಮಾಡಿಸಿದ್ರು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ನನ್ನನ್ನ ಬಳಸಿಕೊಂಡಿದ್ದಾರೆ ಅಂತ ಸಂತ್ರಸ್ತೆ ದೂರನ್ನ ನೀಡಿದ್ಲು. ಬಾಡಿಗೆ ಮನೆಯಲ್ಲಿ ಹಲವು ಬಾರಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ. ಫೋನ್ನಲ್ಲಿ ವಿಡಿಯೋ ಮಾಡಿಕೊಂಡಿದ್ದಾನೆ. ವಿಚಾರ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡುವುದಾಗಿ ಬೆದರಿಕೆಯನ್ನ ಹಾಕಿದ್ದಾನೆ. ಜೊತೆಗೆ ಲಕ್ಷಾಂತರ ರೂಪಾಯಿ ಹಣ ಕೂಡ ನೀಡಿದ್ದೇನೆ. ಈತನ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅನ್ನುವಂತಹ ಅಳಲನ್ನ ಈ ಹಿಂದೆ ಸಂತ್ರಸ್ತೆ ಕೋರಿದ್ಲು. ಅಂದಿನಂತೆ
ಈಗ ಪರಪ್ಪನ ಅಗ್ರಹಾರ ಜೈಲಿನಿಂದ ಜಾಮೀನನ್ನ ಪಡೆದು ಮಡೇನೂರು ಮನು ರಿಲೀಸ್ ಆಗ್ತಾ ಇದ್ದು, ಮುಂದೆ ಯಾವ ಹೆಜ್ಜೆಯನ್ನ ಇಡ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,